ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಿಲ್ಲ ಅಂತ ಹೆಂಡತಿ ಕಾಟಕ್ಕೆ ಸಿಟ್ಟಿಗೆದ್ದು ಉಸಿರುಗಟ್ಟಿಸಿ ಪತ್ನಿಯನ್ನೇ ಕೊಲೆಗೈದ ಗಂಡ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ನೇಗಿನಹಾಳ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. 21 ವರ್ಷದ ರಾಜೇಶ್ವರಿ ಪತಿಯಿಂದಲೇ ಕೊಲೆಯಾದಂತ ದುರ್ದೈವಿ. ಕೊಲೆ ಬಳಿಕ ಹೃದಯಾಘಾತದಿಂದ ಸಾವು ಅಂತ ಕಥೆಯನ್ನ ಕಟ್ಟಿದ್ದ ಫಕೀರಪ್ಪ. ಸಂಬಂಧಿಕರಿಗೆ ಪತ್ನಿ ಹೃದಯಾಘಾತದಿಂದ ಸಾವು ಅಂತ ಫೋನ್ ಮಾಡಿದ್ದ. ಅಂತ್ಯಕ್ರಿಯೆಗೆ ಬಂದ ಪೋಷಕರಿಗೆ ಮೃತದೇಹ ನೋಡಿ ಅನುಮಾನ ಬಂದಿದೆ. ರಾಜೇಶ್ವರಿ ಕುತ್ತಿಗೆಯಲ್ಲಿ ಗಾಯದ ಗುರುತು ನೋಡಿ ಅನುಮಾನ ಬಂದಿದೆ. ತಕ್ಷಣವೇ ಬೈಲಹೊಂಗಲ ಠಾಣೆಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಪೋಷಕರು. ತಕ್ಷಣವೇ ಫಕೀರಪ್ಪ ಗಿಲಕ್ಕನವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಜೇಶ್ವರಿ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಬಿಮ್ಸ್ಗೆ ರವಾನೆ ಮಾಡಲಾಗಿದೆ. ಕೊಲೆ ಅಂತ ಗೊತ್ತಾಗ್ತಾ ಇದೆ. ಪ್ರಾಥಮಿಕ ವರದಿಯ ಮುಖಾಂತರವಾಗಿ ಈತ ವಿಚಾರಣೆ ವೇಳೆ ಕೊಲೆ ಮಾಡಿರುವುದಾಗಿ ಫಕೀರಪ್ಪ ತಪ್ಪೊಪ್ಪಿಗೆಯನ್ನು ನೀಡಿದ್ದಾನೆ. ಬರ್ನವ್ರು ಯಾರ್ದಾರ ಖರೆ ಅವ್ರಿಗೆ ಕರೀಲ ಅವ್ರಿಗೆ ಅಣ್ಣ ಬರ್ರಿ ಪಟ್ಟ ಬರ್ರಿ ಆ ಕಡೆ ಬರ್ರಿ ಆ ಕಡೆ ಅಣ್ಣ ಬರ್ರಿ ಪಟ್ಟ ಬರ್ರಿ ಆ ಕಡೆ ಬರ್ರಿ ಆ ಕಡೆ ನಾವು ಕರ್ಕೊಂಬರ್ದು ಇಟ್ಕೋದು ನಮಗೇನದು ಇದು ಗಂಡ ಮನ್ಯಾಗ ಎಲ್ಲಿ ಇರಬೇಕು ಅಲ್ಲೇ ಇರ್ಬೇಕು, ನೀನು ಸಮಸ್ಯೆ ಬರ್ತಾವ ನಾಳೆ ಮನ್ಯಾಗಿದ್ರೆ ಅಂತ ಹೇಳಿ ಕಳಿಸಿ ಬರ್ತಿದ್ವಿ ರೀ. ಮನೆ ಬಂದಿಡ್ರಿ ಬರೋಣ ಮತ್ತೆ ಕರಿಯಾಕೆ ಬಂದ್ರಿ ಮತ್ತೆ ಕಳಿಸಿ ಕೊಟ್ಟಿನಿ ರೀ ಅವ್ನು ಕೂಡ ನಾನು ಮತ್ತೆ ಸಾಯಿ ಹಾಕಿ ಅವಾಗ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತೇಳಿ ನಮ್ಮನ್ನ ಸುಳ್ಳು ಫೋನ್ ಹಚ್ಚಿ ಹೇಳ್ಯಾರ ಹಿಂಗೆ ಮಾಡಿ ಅಂತ ಹೇಳಿಲ್ರಿ ಅವ್ರು ನಮ್ಗೆ. ನಾವು ಮನೆಗೆ ಹೋದ್ರಿ, ಮನೆಗೆ ಹೋಗಿ ನಾವೆಲ್ಲ ಮಂದಿ ಕರ್ಕೊಂಡು ಹೋಗ್ಬೇಕು ಅನ್ಬೇಕು. ನಮ್ಗೆ ದೊಡ್ಡ ಬರೀ ಮಗನ ನೀನು ಗಂಡನ ಕರ್ಕೊಂಬ ಬೇರೆ ಬತ್ತದ ಫೋನ್ ಹಚ್ಚಿ ಹೇಳಿದ್ರಿ ನಮ್ಗೆ. ಯಾಕಾಗಿತ್ತು ನಮ್ಮ ಮಗಳ ಕೈ ಫೋನ್ ಕೊಡು ಮಾತಾಡ್ತಾಳು ಅಂತಂದ್ರಿ. ಮಾತಾಡೋದಿಲ್ಲ, ಸೀರಿಯಸ್ ಭಾಳತಿ ಬೈಲಂಗ್ಲಿ ದವಾಖಾನಿಗೆ ಬರತ್ತು ನಾವು ಅಂತಂದ್ರಿ ಅವ್ರು. ಅಣ್ಣ ಅಂದಾರ ಮಾತು ಭಾಳ ರಿವರ್ಸ್ ನೆಗಲಾಕ ಬರ್ರಿ ಅಂದ್ರು. ನಮ್ಗೆ ಅನುಮಾನ ಆತ್ರಿ. ನಾವು ನಿಂತು ರೀ ಮನ್ಯಾಗ ಒಂದಿಟ ನಿಂತು ಹೋಗಿ ಕೊಡ್ದ ಅಲ್ಲಿ ಕಾಟದ ಮ್ಯಾಗ ಮಲಗಿಸಿ ಬಿಟ್ಟಿದ್ರಿ ಆಕಿನ. ಅವ್ರ ಮನೆಗೆ ಹೋಗ್ಬಿಡ್ದಾರಿ. ಮನೆಗೆ ಹೋಗಿ ಅವ್ರ ಬಾಗ್ಲ ಎಲ್ಲ ತೆಗೆದು ಓಪನ್ ಬಿಟ್ಟಿದ್ರು ಬಿಡ್ರಿ. ಇಂತಲ್ಲಿ ಗಂಟ್ಲು ಕಟ್ ಪೆಟ್ಟೈತಿತ್ರಿ, ಇಂತಲ್ಲಿ ದಕ್ಕಿ ಪೆಟ್ಟೈತಿತ್ರಿ, ಕೈ ಎಲ್ಲ ತೆರೆದಿದ್ದು ರೀ ಆಕಿವು. ಅದನ್ನ ನೋಡಿ ನಮಗೆ ಅನುಮಾನ ಬಂತು. ನೋಡಿ, ಇದು ಗಂಡನೇ ಕೊಲೆಯನ್ನು ಮಾಡಿರೋದು. ಅದಾದಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿರೋದು. ಅಂತ್ಯಕ್ರಿಯೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಡೌಟ್ ಬಂದಿದೆ. ಇಲ್ಲ, ರಾಜೇಶ್ವರಿ ಕುತ್ತಿಗೆಯಲ್ಲೆಲ್ಲ ಮಾರ್ಕ್ ಇದೆ, ಇದ್ಯಾವುದೋ ನ್ಯಾಚುರಲ್ ಡೆತ್ ಇದ್ದಂಗಿಲ್ಲ ಅಂತ ಅನಿಸಿದೆ. ಇಮಿಡಿಯೇಟಾಗಿ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದಾದ ನಂತರ ಮೃತದೇಹವನ್ನು ಪೋಸ್ಟ್ಮಾರ್ಟಮಿಗೆ ಕಳಿಸಲಾಗಿದೆ. ಜೊತೆಗೆ ಈ ಫಕೀರಪ್ಪನನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಏನಕ್ಕೆ ಮರ್ಡರ್ ಮಾಡಿರೋದು ಅನ್ನೋದಾದರೆ, ಮದುವೆ ಆಗಿ 3 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಅಂತ ಹೆಂಡತಿ ಕಾಟ ಕೊಡ್ತಾ ಇದ್ಲಂತೆ. ನಮಗಿನ್ನೂ ಮಕ್ಕಳಾಗಿಲ್ಲ ಅಂತ. ಅದಕ್ಕೇ ಈ ರೀತಿಯಾಗಿ ಮರ್ಡರ್ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆತ ಕೂಡ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ. ಹೌದು, ನಾನೇ ಮರ್ಡರ್ ಮಾಡಿದ್ದೀನಿ ಅಂತ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣದ ಡೀಟೇಲ್ಸ್ ನೀಡೋದಾದ್ರೆ, ರೀತಿ ತಾಯಿ ಆಗಿಲ್ಲ ಅಂತ ಹೇಳಿ ಏನು ಜಗಳ ಮಾಡ್ತಿದ್ದಂತ ಪತ್ನಿಯನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿದಂತ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ರಾಜೇಶ್ವರಿಯನ್ನ ಕತ್ತು ಹಿಸುಕಿ ಒಂದು ಕೊಲೆ ಮಾಡಿರ್ತಕ್ಕಂಥ ಕೆಲಸವನ್ನ ಏನು ಪತಿ ಫಕೀರಪ್ಪ ಮಾಡಿದ ಅಂತ ಹೇಳ್ಬೋದು. ಪ್ರಮುಖವಾಗಿ ಇವರಿಬ್ಬರು ಕೂಡ ಮದುವೆಯಾಗಿ 3 ವರ್ಷ ಆಗುತ್ತೆ. 3 ವರ್ಷ ಆದ್ರೂ ಕೂಡ ಇಬ್ಬರು ದಂಪತಿಗಳು ಯಾವುದೇ ರೀತಿ ಮಕ್ಕಳಾಗಿರ್ತಿಲ್ಲ. ಹಾಗಾಗಿ ಇದೇ ವಿಚಾರಕ್ಕಾಗಿ ಪ್ರತಿದಿನ ಏನು ಪತಿ ಜೊತೆ ಒಂದು ಜಗಳವಾಡ್ತಿರ್ತಾಳೆ. ನಾನು ತಾಯಿ ಆಗ್ಬೇಕು ಅನ್ನೋ ಒಂದು ಹಂಬಲವನ್ನು ವ್ಯಕ್ತಪಡಿಸಿರ್ತಾಳೆ. ಆದ್ರೆ ಯಾವಾಗ ಈ ಒಂದು ಪತಿ ಮಕ್ಕಳಾಗುವ ವಿಚಾರವಾಗಿ ಏನು ದಿನನಿತ್ಯ ಏನು ಪತಿ ಜೊತೆ ಜಗಳವಾಡ್ತಿರ್ತಾಳೆ, ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಆಕೆ ಏನು ಮಲಗಿದ್ದಂತ ಸಂದರ್ಭದಲ್ಲಿ ಅವಳ ಕತ್ತಿಗೆ ಹಗ್ಗವನ್ನು ಬಿಗಿದು ಕತ್ತು ಹಿಸುಕಿ ಕೊಲೆ ಮಾಡಿರ್ತಕ್ಕಂಥದ್ದು. ಕೊಲೆ ಮಾಡಿದ ಬಳಿಕ ಏನು ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಿ ಕುಟುಂಬಸ್ಥರಿಗೆ ಒಂದು ಮಾಹಿತಿಯನ್ನು ಕೊಡ್ತಾಳೆ. ಯಾವಾಗ ಕುಟುಂಬಸ್ಥರು ಈ ಪತಿ ಹೇಳಿದಂತ ಮಾತೇನು ಕೇಳಿ ತಕ್ಷಣ ಮನೆಗೆ ಬರ್ತಾರೆ. ಮನೆ ಬಂದ ಸಂದರ್ಭ ಅವರ ಕತ್ತನ್ನ ಪರಿಶೀಲನೆ ಮಾಡಿದಾಗ ಕತ್ತಿನಲ್ಲಿ ಏನು ಹಗ್ಗದಿಂದ ಬಿಗಿದಂತ ಒಂದು ಮಾರ್ಕ್ಗಳಿರ್ತವೆ. ಹಾಗಾಗಿ ಬೈಲಹೊಂಗಲ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಮೂಡಿಸ್ತಾರೆ. ಸ್ಥಳಕ್ಕೆ ಬಂದಂತ ಬೈಲಹೊಂಗಲ ಪೊಲೀಸರು ಏನು ಪರಿಶೀಲನೆ ನಡೆಸಿದ ಬಳಿಕ ಒಂದು ಮೃತದೇಹವನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸುವಂಥದ್ದು. ಜೊತೆಗೆ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಕತ್ತಿಸಿ ಕೊಲೆ ಮಾಡಿರ್ತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ ಅನ್ನೋ ಮಾಹಿತಿ ಪೊಲೀಸರಿಂದ ಗೊತ್ತಾಗ್ತದೆ. ಜೊತೆ ಸದ್ಯ ಆರೋಪಿ ಪತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಈಗ ಜೈಲಿಗೆ ಹಾಕಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.